ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇದನ್ನ ಏನಂತಾರೆ ಅಂದರೆ ಗುಳ್ಳೆಕಾಯಿ ಅಂತಾರೆ ನಮ್ಮ ಕಡೆ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತಾರೆ, ವೆಯ್ಟ್ ಲಾಸ್ಗೆ ಒಳ್ಳೆಯದು, ಮತ್ತು ಜಾಸ್ತಿ ಏನು ಹೇಳೋದು, ಒಳ್ಳೆಯ ಒಂದು ಫೈಬರ್ ಇರ್ತಕ್ಕಂತಹ ಅಂಶ ಅಂತಾರೆ. ನೆಕ್ಸ್ಟ್ ನೋಡಿ, ಈ ಕಡೆ ಏನು ಹೇಳೋದು ಅಂದರೆ ಪ್ರೈಸಸ್ ಎಲ್ಲ ಕಮ್ಮಿ ಇರುತ್ತೆ ರೋಡ್ ಅಂಗಡಿಗಳಲ್ಲಿ ತಗೊಂಡ್ರೆ. ಅವ್ರಿಗೂ ಪಾಪ ರೈತರಾಗಿರೋದ್ರಿಂದ ಹಳ್ಳಿಗಳಿಂದ ಬಂದು ರೋಡ್ ಸೈಡಲ್ಲಿ ಅಂಗಡಿ ಇಟ್ಕೊಂಡು ಮಾರ್ತಾರೆ. ನೀವು ಆದಷ್ಟು ಇಂಥವ್ರ ಹತ್ರ ತಗೊಳ್ಳಿ, ಚೆನ್ನಾಗಿ ಕ್ವಾಲಿಟಿಯಾಗೂ ನಿಜವಾಗ್ಲೂ ಕ್ವಾಲಿಟಿಯಾಗಿರುತ್ತೆ, ಮತ್ತು ಪ್ರೈಸಸ್ ಕೂಡ ಕಮ್ಮಿ ಪ್ರೈಸಸಲ್ಲಿರುತ್ತೆ. ನಾವು ಮನಿ ಸೇವಿಂಗ್ ಮಾಡೋದಕ್ಕೆ ಇದು ಒಂದು ಉಪಾಯ ಅಂತಲೇ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಇವ್ರ ಹತ್ರ ನೋಡಿ, ನೀವೇ ನೋಡ್ತಾ ಇರ್ಬೋದು, ಫ್ರೆಶ್ ಆಗಿದೆ. ನುಗ್ಗೆ ಸೊಪ್ಪು ಕೂಡ ಇದೆ. ಒಂದು ಕಟ್ 10 ರೂಪಾಯಿ ನುಗ್ಗೆ ಸೊಪ್ಪು ಅಂತ ಹೇಳ್ತಾ ಇದ್ದಾರೆ. ತಗೊಳ್ಳಿ, ತುಂಬಾ ಒಳ್ಳೆಯದು. ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸ್ ಸೂಪರಾಗಿ ಆಗುತ್ತೆ. ನೆಕ್ಸ್ಟ್ ಬಂದು ಪಪ್ಪಾಯ ನೋಡಿ, ಮೂರು ಪಪ್ಪಾಯ ಇಟ್ಟಿದ್ದಾರೆ. ಆ 3 ಪಪ್ಪಾಯ ಬಂದು 60 ರೂಪೀಸ್ ಹೇಳಿದ್ರು. ನಾನು 50 ರೂಪೀಸ್ ಕೊಟ್ಟರೆ ಕೊಡ್ತಾ ಇದ್ದಾರೆ. ಅದೇ ಅಂಗಡಿಗಳಲ್ಲಾದರೆ ಎಷ್ಟು ಹೇಳಿ, ಕೆ ಜಿ ಗಟ್ಟಲೆ ಲೆಕ್ಕ ಬರುತ್ತೆ. ಇದು ಬಂದು ಚಿಕ್ಕೊಂಗೊನೆ ಸೊಪ್ಪು, ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದು ಬಂದು ಕಣ್ಣಿಗೆ ತುಂಬಾ ಒಳ್ಳೆಯದು. ಈ ಸೊಪ್ಪಲ್ಲಿ ಕೂಡ ನಾವು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ನಮ್ಮಮ್ಮ ಇದರಲ್ಲಿ ಬಸ್ಸಾರು ಮಾಡ್ತಾರೆ ಫ್ರೆಂಡ್ಸ್, ಸೂಪರಾಗಿರುತ್ತೆ, ಅಮೇಝಿಂಗ್ ಆಗಿರುತ್ತೆ. ನಂಗೆ ತುಂಬ ಇಷ್ಟ. ನೆಕ್ಸ್ಟ್ ನಮ್ಮಮ್ಮ ಬಂದಾಗ ನಾನು ಮಾಡಿಸ್ಬಿಟ್ಟು ನಿಮಗೆ ವೀಡಿಯೋ ಮಾಡಿಸ್ತೀನಿ. ಇಲ್ಲಿ ನೋಡಿ, ನಾನೆಲ್ಲ ತೊಗೊಂಬಂದಾಯಿತು, ಹಣ್ಣೆಲ್ಲ ತಂದೆ. ನೆಕ್ಸ್ಟ್ ಬಂದು ಅಲ್ಲಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಆ ಥರ ಐಟಮ್ಸ್ ಇರಲಿಲ್ಲ, ಅದೆಲ್ಲ ತೊಗೊಂಡೋಗೋಣ ಅಂತ ಹಾಗೆ ಅಂಗಡಿಗೆ ಬಂದಿದ್ದೀನಿ. ಬಂದು ತೆಂಗಿನಕಾಯಿ ಎಲ್ಲ ಬೇಕಾಗಿತ್ತು. ಸರಿ, ಹಾಗೆ ಪರ್ಚೇಸ್ ಮಾಡಿಕೊಂಡು ನಾನು ನಮ್ಮ ಅಕ್ಕನ ಮಗಳು ಹಾಗೆ ಹೊರಟ್ವಿ. ಈಗ ಬಂದು ನಾನು ಬೇಗ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾಷ್ಟಾಗೆ. ಯಾಕೆ ಅಂದರೆ ನಾವು ಒಂದು ಜಾಗಕ್ಕೆ ಹೋಗಬೇಕು. ಅದು ಯಾವ ಜಾಗ ಅಂತ ನಾನು ನಿಮಗೆ ಹೇಳ್ತೀನಿ. ಬನ್ನಿ. ಚಟ್ನಿ ಎಲ್ಲ ಮಾಡಿ, ದೋಸೆ ಎಲ್ಲ ಮಾಡಿ ಮಕ್ಕಳಿಗೆ ಇಕ್ಕಾಯಿತು. ಈಗ ಹೊರಟಿದ್ದೀವಿ. ಯಾವ ಜಾಗಕ್ಕೆ ಅಂದರೆ ಶ್ರೀಮಂತ, ನಮ್ಮ ರಿಲೇಟಿವ್ ಆದಂತಹ, ಅಂದರೆ ಕ್ಲೋಸ್ ರಿಲೇಟಿವ್ ಅವರು ಸೊಸೆಗೆ ಶ್ರೀಮಂತ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೊಂದು ಜಾಗಕ್ಕೂ ಹೋಗ್ತೀನಿ. ಅದು ಯಾವ ಜಾಗ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡಿ. ಈ ಹುಡುಗಿಗೆ ಈಗ ಬರ್ತ್ಡೇ ದಿವಸನೇ ಶ್ರೀಮಂತ ಮಾಡಿದ್ದಾರೆ. ಅದು ಸೂಪರ್, ಅದು ನನಗೆ ಇಷ್ಟ ಆಯಿತು. ಎಲ್ಲರೂ ನೋಡಿ, ಇವತ್ತಿನ ಡೇ ಹುಟ್ಟಿದಬ್ಬ, ಬಟ್ ಅವತ್ತೇ ಆ ಹುಡುಗಿಗೆ ಕೇಕ್ ಕೂಡ ಕಟ್ ಮಾಡಿದ್ರು. ಒಂಥರ ಚೆನ್ನಾಗಿದೆ. ಒಂಥರ ಈಗಿನ ಕಾಲದಲ್ಲಿ ಸೊಸೆಗಳನ್ನೆಲ್ಲ ಮಗಳ ಥರ ನೋಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಆಗಿದ್ದಾರೆ. ನಮ್ಮ ಫ್ಯೂಚರಲ್ಲಿ ಹಂಗಿತ್ತ ಫ್ರೆಂಡ್ಸ್, ನೀವು ಹೇಳಿ ನೋಡೋಣ. ನೆಕ್ಸ್ಟ್ ಬಂದು ಹಾಗೆ ಅಂಗಡಿಗೆ ಬಂದ್ವಿ. ಅಂಗಡಿ ಅಂದರೆ ರೋಡ್ ಸೈಡ್ ಅಂಗಡಿ ಹಾಕಿದ್ದಾರೆ, ಬಟ್ ಇಲ್ಲೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿರುತ್ತೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಸರಿ, ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಕಾರ್ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಸ್ಬಿಟ್ಟು ಬಂದೆ. ನೋಡೋಣ ಅಂತ. ಇಲ್ಲೆಲ್ಲ ಕೆ ಜಿ ಕಟ್ಲೆ ತೊಗೊಂಡ್ರೆ ಏನು ಹೇಳೋದು, ಆಫರ್ ಅಂತ ಹೇಳಿದ್ರು. ಸರಿ, ಹೇಗೂ ನಮ್ಮ ಮನೆ ಗ್ರೂಪ್ ಪ್ರವೇಶಿಗೆ ಸ್ಯಾರೀಸ್ ಎಲ್ಲ ಬೇಕಾಗಿತ್ತು ನನಗೆ. ನಮ್ಮ ಕ್ಲೋಸ್ ರಿಲೇಟಿವ್ಗೆ ಸ್ಯಾರೀಸ್ ಎಲ್ಲ ಕೊಡಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಹೋಗಿ ಚೆಕ್ ಮಾಡೋಣ ಅಂತ ಹೋದೆ ಫ್ರೆಂಡ್ಸ್, ನೋಡೋಣ ಅಂತ. ಇದೆಲ್ಲ ನೋಡಿ, ಏನು ಹೇಳೋದು ಅಂದರೆ ಈ ಡೈನಿಂಗ್ ಟೇಬಲ್ ಟೈಪು. ನನಗೆ ಇಂಥವೆಲ್ಲ ಇಡಿಸೋದಿಲ್ಲ, ಸ್ಮಾಲ್ ಎಲ್ಲ. ಬಟ್ ಇದು ಬೆಡ್ ಕಟ್ ಎಲ್ಲ ಸೂಪರಾಗಿತ್ತು, ಮತ್ತು ಮ್ಯಾಟ್ಗಳು ಎಲ್ಲ ತುಂಬ ಚೆನ್ನಾಗಿದ್ದಾವೆ. ನೋಡ್ಬೋದು ನೀವು. ಏನಂದರೆ ಬಿಸಿಲು ಓವರಾಗಿತ್ತು ಫ್ರೆಂಡ್ಸ್. ನನಗೂ ಬಿಸಿಲಿಗೂ ತುಂಬಾ ಅಲರ್ಜಿ. ನನಗೆ ಬಿಸಿಲು ಅಂದ್ರೇ ಆಗೋದಿಲ್ಲ. ಇದು ಒಂದೇ ನನ್ನ ಪ್ರಾಬ್ಲಮ್ಮು. ನೋಡಿ, ಜಾಸ್ತಿ ಪಿಂಗಾಣಿ ಐಟಮ್ಸ್ ಎಲ್ಲ ತುಂಬ ಇಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಸೂಪರಾಗಿದೆ, ಅಮೇಝಿಂಗಾಗೂ ಇದೆ. ನೋಡಿ, ನೀವು ನೋಡ್ತಾ ಇರಬಹುದು, ತುಂಬ ಚೆನ್ನಾಗಿದ್ದಾವೆ. ಕಪ್ಸು, ತಟ್ಟೆಗಳು, ಒಳ್ಳೊಳ್ಳೆ ಐಟಮ್ಸು. ನಿಮಗೆ ಒಂದು ತೋರಿಸ್ತೀನಿ ಬನ್ನಿ. ಉಪ್ಪಿನಕಾಯಿ ಅಂತೂ ಎಷ್ಟು ವಿಧದಲ್ಲಿ ಮಾಡಿ ಇಟ್ಟಿದ್ದಾರೆ ಅಂದರೆ, ಇಷ್ಟು ವಿಧದಲ್ಲಿ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ವಿಧದಲ್ಲಿದೆ. ಎಷ್ಟೊಂದು ಐಟಮ್ಸ್, ಎಷ್ಟೊಂದು ಉಪ್ಪಿನಕಾಯಿ ಇದೆ ನೋಡಿ. ಸೂಪರಾಗಿದೆ ಅಲ್ವಾ? ಒಂದಕ್ಕಿಂತ ತುಂಬಾ ಚೆನ್ನಾಗಿದ್ದಾವೆ. ನನಗಂತೂ ಇಷ್ಟೊಂದು ಐಟಮ್ಸ್ ಉಪ್ಪಿನಕಾಯಿ ಇದೆ ಅಂತಲೇ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಐಟಮ್ಸಲ್ಲಿ ಉಪ್ಪಿನಕಾಯಿ ಕೂಡ ಮಾಡೋಕ್ಕಾಗುತ್ತಾ ಅಂತ. ನಾನೇ ಒಂಥರ ಶಾಕಾಗಿ ನಿಂತ್ಕೊಂಡ್ಬಿಟ್ಟೆ ಅಲ್ಲೋಗಿ. ನೆಕ್ಸ್ಟು ಬಂದು ಸ್ನ್ಯಾಕ್ಸ್ ಎಲ್ಲನೂ ಇದು ಫ್ರೆಂಡ್ಸ್, ಅದು ಎಣ್ಣೆಲಿ ಹಾಕಿ ಕರೀತಾರಲ್ಲ ಆ ಥರ ಐಟಮ್ಸು. ನನಗಿಂತ ಬಿಡಿಸೋದೇ ಇಲ್ಲ ನೋಡಿ. ಇದು ಉಪ್ಪಿನಕಾಯಿಗೆ ನಾನು ಅಮೇಝಿಂಗ್, ನನಗಂಗೆ ಆಶ್ಚರ್ಯ ಆಗೋಯಿತು. ಸರಿ, ಓಕೆ ಅಂತೇಳ್ಬಿಟ್ಟು ಹಾಗೆ ಒಳಗಡೆ ಹೋಗಿ ನೋಡೋಣ ಅಂತ ಹೋದ್ವಿ. ಆಮೇಲೆ ನನಗೆ ಹಾಗೆ ಮನೆ ಕಡೆ, ನಾವು ಹಳೆ ಮನೆ ಅಂದರೆ ನಾನು ಮದುವೆ ಆಗಿ ಹೊಸದಾಗಿ ಬಂದಂತಹ ಪ್ಲೇಸ್ ಸಿದ್ದಾಪುರ ಅಂತ, ಲಾಲ್ಬಾಗ್ ಹತ್ರ ಇರ್ತಕ್ಕಂಥ ಸಿದ್ದಾಪುರ. ಅಲ್ಲಿಗೆ ಬಂದು ನಮ್ಮ ಯಜಮಾನ್ರು ಕರ್ಕೊಂಡೋಗಿ ತೋರಿಸಿದ್ರು. ಹಳೆ ಮೆಮೊರೀಸ್ ಎಲ್ಲ ಒಂದು ನಿಮಿಷ ಬಂದು ಕಣ್ಮುಂದೆ ಬಂದು ಹೋಯಿತು. ಅವರೆಲ್ಲ ತೋರಿಸ್ತಾ ನಾನು ಮದುವೆ ಆಗಿ ಬಂದಂತಹ ಪ್ಲೇಸ್ ಇದೇನೆ.
ಸಿದ್ದಾಪುರ್ ಲಾಲ್ಬಾಗ್ ಹತ್ರ. ಬಟ್ ನಾವು ಇದ್ದಿದ್ದು ಹಳೆ ಮನೆಗಳೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ಹಳೆ ಮನೆ ಅನ್ನೋದಕ್ಕಿಂತ ನಮ್ಮ ಹಸ್ಬೆಂಡ್ ಅವ್ರು ಮಾರಿಬಿಟ್ರು, ಸ್ವಂತ ಮನೆಯೇ ಮಾರಿಬಿಟ್ಟು ಈ ಕಡೆ ಕಾಕ್ಸ್ಟೂಮ್ ಕಡೆ ಬಂದಾಯಿತು. ಫ್ರೆಂಡ್ಸ್ ನೋಡಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್